ಜಮೀರ್ಗೆ ಬುದ್ಧಿ ಕಲಿಸಿದ್ರ ಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರಿಂದಲೂ ಕೂಡ ಅಂತರ ಕಾಯ್ದುಕೊಂಡ ಜಮೀರ್ ಅಹಂಕಾರವೇ ಅವರಿಗೆ ಮುಳುವಾಯಿತ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ಪರ್ವ, ಡಿಕೆ ಶಿವಕುಮಾರ್ ಅವರ ಯುಗ, ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಡಿಕೆ ಶಿವಕುಮಾರ್ ಅವರು ಈಗಾಗಲೇ 13 ಜನ ಸಚಿವ ಸಂಪುಟವನ್ನ ವಿಸ್ತರಣೆಯನ್ನ ಮಾಡಿ, ಅಂದರೆ 13 ಜನ ಸಚಿವರಿಗೆ ಸ್ಥಾನವನ್ನು ಕೊಟ್ಟು ಸಚಿವ ಸ್ಥಾನವನ್ನ ಮಾಡಿ ಈಗ ಅವರು ಅಧಿಕಾರವನ್ನ ನಡೆಸ್ತಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರು ಈಗ 2ನೇ ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಸಚಿವರಾಗಬೇಕು, ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹವರಿಗೆ ಎಷ್ಟು ಜನರು ಸಚಿವರಾಗಬೇಕು, ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹವರಿಗೆ ಎಷ್ಟು ಜನ ಸಚಿವರಾಗಬೇಕು, ಆ 2ನೇ ಪಟ್ಟಿ ಈಗ ರೆಡಿಯಾಗಿರುವಂಥದ್ದು. ಆದರೆ ವಿಷಯ ಅದಲ್ಲ. ಈಗ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಅಲ್ಪಸಂಖ್ಯಾತ ಮುಖಂಡ, ಅಲ್ಪಸಂಖ್ಯಾತ ನಾಯಕ, ಅಲ್ಪಸಂಖ್ಯಾತ ಸಮುದಾಯದ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತಂತಂದ್ರೆ, ಅವರ ಒಂದು ಅಹಂಕಾರವೇ ಅವರಿಗೆ ಈಗ ಮುಳುವಾಯಿತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಈಗ ರಾಜ್ಯದ ಜನರಿಗೆ ಕಾಡ್ತಿರುವಂತಹದ್ದು. ಅಂದ್ರೆ ಜಮೀರ್ ಅವರು ಅಂದ್ರೆ ಅಹಂಕಾರ ಅಂತಂತಂದ್ರೆ ಅವರು ಯಾರ ಮೇಲೂ ಕೂಡ ದರ್ಪ ಅಥವಾ ದಬ್ಬಾಳಿಕೆ ಆ ರೀತಿಯಾಗಿ ಯಾವುದನ್ನು ಕೂಡ ಮಾಡಿಲ್ಲ. ಆದರೆ ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು ಅಂತಂದ್ರೆ, ಕೆಲವೊಂದಷ್ಟು ಸನ್ನಿವೇಶಗಳನ್ನು ಅವರು ಸರಿಯಾಗಿ ನಿಭಾಯಿಸಲಿಕ್ಕೆ ಬರಲಿಲ್ಲ ಅನ್ನೋದೇ ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಸಿದ್ದರಾಮಯ್ಯವರ ಆಪ್ತರಲ್ಲಿ ಗುರುತಿಸಿಕೊಂಡಿದ್ದಂತಹ ಒಬ್ಬ ಅಲ್ಪಸಂಖ್ಯಾತ ನಾಯಕ ಅಂತ ಯಾರಾದರೂ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರನ್ನ 1 to 1 ಮೀಟ್ ಮಾಡ್ತಾ ಇದ್ರು. ಅವರ ಕಷ್ಟ ಸುಖಗಳಿಗೆ ಅಂದ್ರೆ ಏನೇ ಇತ್ತು ಅಂತಂತಂದ್ರು ಕೂಡ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು. ಸೊ ಅಂತಹ ಒಂದು ರಿಲೇಶನ್ಶಿಪ್ ಅನ್ನ ಅವರು ಇಟ್ಕೊಂಡಿದ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ದಾವಣಗೆರೆ ಬೈ ಎಲೆಕ್ಷನ್ ಬಂದ ಮೇಲೆ ಜೊತೆಗೆ ಅವರು ಮಾಧ್ಯಮಗಳಿಗೆ ಕೊಡ್ತಿದ್ದಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳು, ಜೊತೆಗೆ ಮೊನ್ನೆ ರಿಲೀಸ್ ಆದಂತಹ ಒಂದು ಆಡಿಯೋ, ಅದೆಲ್ಲವೂ ಕೂಡ ಈಗ ಜಮೀರ್ ಅವರಿಗೆ ಮುಳುವಾಗಿರುವಂತಹದ್ದು. ಅಂದ್ರೆ ಯಾವ ರೀತಿ ಅಂತಂತಂದ್ರೆ, ಒಂದು ಇತ್ತ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಜಮೀರ್ ಅವರು ಸರಿಯಾಗಿ ಇರಲಿಲ್ಲ. ಸಿದ್ದರಾಮಯ್ಯವರ ಜೊತೆ ಇದ್ಕೊಂಡು ಸಿದ್ದರಾಮಯ್ಯನವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಬ್ಯಾಕ್ ಸ್ಟಾಪ್ ಮಾಡಿದರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ನೇರವಾಗಿ ಅವರ ಕಾರ್ಯಕರ್ತರಿಗೆ, ಅಂದ್ರೆ ಜಮೀರ್ ಅವರ ಕಾರ್ಯಕರ್ತರಿಗೆ ಹೇಳೇಬಿಟ್ರು, ಜಮೀರ್ ನನ್ನ ಹಿಂದೆ ಪಿತೂರಿ ಮಾಡಿದ್ದಾನೆ, ನನ್ನ ಹಿಂದೆ ಕೆಲಸ ಮಾಡಿದ್ದಾನೆ, ಸೊ ಅವ್ರು ಮಾಡೋದು ಸರಿನಾ ಅಂತೇಳಿ ಜಮೀರ್ ಅವರ ಬಗ್ಗೆ ಸಿದ್ದರಾಮಯ್ಯನವರು ಹೇಳೇಬಿಟ್ರು. ಸೊ ಆ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತಂತಂದ್ರೆ ಏನೋ ಒಂದು ಬಲವಾದಂತಹ ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ಏನು ಜಮೀರ್ ಅವರ ಬಗ್ಗೆ ಸಿದ್ದರಾಮಯ್ಯನವರು ಆ ರೀತಿಯಾಗಿ ಅವರ ಕಾರ್ಯಕರ್ತರ ಮುಂದೆ ಅಥವಾ ಅವರ ಏನು ಬೆಂಬಲಿಗರ ಮುಂದೆ ಆ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರು ತುಂಬಾ ಮೆಚುರಿಟಿ ಇರುವಂತಹ ರಾಜಕಾರಣಿ. ಸೊ ಏನೇ ಸಮಸ್ಯೆ ಇದ್ರೂ ಕೂಡ ಅದು 4 ಗೋಡೆ ಮಧ್ಯೆನೇ ಅವರು ಬಗೆಹರಿಸ್ಕೊಳ್ಳೋಕ್ಕೆ ತೀರ್ಮಾನ ಮಾಡ್ತಾರೆ, ಆ ರೀತಿಯಾಗಿ ಯೋಚನೆ ಕೂಡ ಮಾಡ್ತಾರೆ. ಆದರೆ ಜಮೀರ್ ಅವರ ವಿಚಾರದಲ್ಲಿ ಅವತ್ತು ಏಕಾಏಕಿ ಬ್ಲಾಸ್ಟ್ ಆಗಿದ್ದನ್ನು ನೋಡಿದ್ರೆ ಇಡೀ ರಾಜ್ಯದ ಜನರು ಕೂಡ ಶಾಕ್ ಆಗಿದ್ದಾರೆ. ಏನೋ ಆಗಿದೆ, ಜಮೀರ್ ಅವರು ಏನೋ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿ. ಸೊ ಈಗ ಜಮೀರ್ ಅವರು ಕೂಡ ಸಿದ್ದರಾಮಯ್ಯವ್ರ ಹತ್ರ ಹೋಗಿ, ಇಲ್ಲ ಸ್ವಾಮಿ ನನ್ನ ತಪ್ಪಾಗಿದೆ, ನಮ್ಗೊಂದು ಅವಕಾಶ ಕೊಡಿಸಿ ಈ ಕ್ಯಾಬಿನೆಟ್ ಅಲ್ಲಿ ಅಂತೇಳಿ ಜಮೀರ್ ಅವರು ಹೋಗಿ ಸಿದ್ದರಾಮಯ್ಯವ್ರನ್ನ ಕೇಳ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕೇನಪ್ಪ ಅಂತಂತಂದ್ರೆ, ಜಮೀರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ಜಮೀರ್ ಅವರಿಗೆ ಪರ್ಯಾಯವಾಗಿ ಒಬ್ಬ ನಾಯಕರನ್ನ ತರುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, UT ಖಾದರ್ ಅವರು. ಈ ಹಿಂದೆ ಅವರು ಸಭಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಂತಹ UT ಖಾದರ್ ಅವರಿಗೆ ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ, ಅದು ಕೂಡ ಮೊದಲ ಪಟ್ಟಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು, ಆರೋಗ್ಯ ಸಚಿವರಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿರುವಂಥದ್ದು, ಆರೋಗ್ಯ ಸಚಿವರಾಗಿ UT ಖಾದರ್ ಅವರು ಈಗ ಕೆಲಸ ಮಾಡ್ತಿದ್ದಾರೆ. ಜೊತೆಗೇನಂತಂದ್ರೆ ಜಮೀರ್ ಅವರಿಗೆ ಪರ್ಯಾಯವಾಗಿ ಒಬ್ಬ ನಾಯಕರನ್ನ ತರುವಂತಹ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆನೂ ಸರಿಯಾಗಿ ಗುರುತಿಸ್ಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ಸರಿಯಾಗಿ ಗುರುತಿಸ್ಕೊಂಡಿಲ್ಲ. ಅದು ಎಲ್ಲ ಒಂದ್ ಕಡೆ ಜಮೀರ್ ಅವರಿಗೆ ಈಗ ಸಮಸ್ಯೆ ಆಗಿರುವಂತಹದ್ದು. ಅಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಅವರು ಮಾತನಾಡಿರುವಂತಹ ಒಂದು ಆಡಿಯೋ ಯಾವಾಗ ವೈರಲ್ ಆಯ್ತು, ಆ ಆಡಿಯೋದಿಂದ ಅವರಿಗೆ
ಸಾಕಷ್ಟು ಎಫೆಕ್ಟ್ ಕೂಡ ಆಗಿರುವಂಥದ್ದು. ಅದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಜಮೀರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಕಾಂಗ್ರೆಸ್ ಅನ್ನವನ್ನೇ ತಿಂದ್ಕೊಂಡು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ಅನುಭವಿಸಿಕೊಂಡು, ಎಲ್ಲವನ್ನೂ ಮಾಡಿಕೊಂಡು ಈಗ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದಾರಲ್ಲ ಅಂತಂತೇಳಿ ಈಗ ಹೈಕಮಾಂಡ್ ಕೂಡ ಅವ್ರ ಮೇಲೆ ಮುನಿಸನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಈಗ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ ಇರಲ್ವಾ ಅನ್ನೋದು ಕೂಡ ಇಲ್ಲಿರುವಂತಹ ಕುತೂಹಲಕಾರಿಯಾದಂತಹ ಒಂದು ಬೆಳವಣಿಗೆ. ಯಾಕೆಂತಂದ್ರೆ ಒಂದು ವೇಳೆ ಏನಾದರೂ ಅವ್ರಿಗೆ 2ನೇ ಪಟ್ಟಿಯಲ್ಲಿ ಏನಾದರೂ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಜಮೀರ್ ಅವರು ಅವರಿಗೆ ಮತ್ತೊಂದು ಪುನರ್ಜನ್ಮ, ಮತ್ತೊಂದು ಒಂದು ಅವ್ರಿಗೆ ಮತ್ತೊಂದು ಅವಕಾಶ ಕೂಡ ಸಿಕ್ತಂಗೆ ಆಗುತ್ತೆ. ಆದರೆ 2ನೇ ಪಟ್ಟಿಯಲ್ಲಿ ಅವ್ರಿಗೇನಾದರೂ ಅವಕಾಶ ಸಿಗದೇ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಅವರ ರಾಜಕೀಯ ಕೆರಿಯರು ಒಂದು ಹಂತಕ್ಕೆ ಮುಗಿದು ಹೋಗುತ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಇನ್ನು ನೆಕ್ಸ್ಟ್ ಚುನಾವಣೆ ಬರುತ್ತೆ, 2028ರ ಚುನಾವಣೆ. ಅವ್ರು ಗೆಲ್ಲಬಹುದು. ಯಾಕೆಂದರೆ ಅವರು ಚಾಮರಾಜನಗರ ಕ್ಷೇತ್ರದಲ್ಲಿ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಈಗಾಗಲೇ ಅವರು ಹಲವಾರು ಬಾರಿ ಆಯ್ಕೆ ಆಗಿರುವಂತಹ ಒಬ್ಬ ನಾಯಕ. ಸೊ ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಲ್ಲಿನ ಜನ. ಆದರೆ ಹೈಕಮಾಂಡ್ ಮತ್ತೆ ಅವರಿಗೆ ಮಣೆ ಹಾಕುತ್ತಾ, ಹೈಕಮಾಂಡ್ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡುತ್ತಾ, ಅಥವಾ ಹೈಕಮಾಂಡ್ ಅವ್ರಿಗೆ ಹಿಂದೆ ಇದ್ದಂತಹ ಒಂದು ಪ್ರೀತಿ, ಗೌರವ ಅದೆಲ್ಲವೂ ಕೂಡ ಇರುತ್ತಾ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಅಂದ್ರೆ ಜಮೀರ್ ಅವರು ಎಲ್ಲೋ ಒಂದ್ ಕಡೆ ಅವರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲನ್ನ ಹೇಳ್ಕೊಂಡ್ಬಿಟ್ರ. ಯಾಕೆಂತಂದ್ರೆ ಎಲ್ಲರೂ ಜೊತೆನೂ ಹೊಂಟು ಬಂದಿದ್ರು. ಡಿ ಕೆ ಶಿವಕುಮಾರ್ ಜೊತೆನೂ ಕೂಡ ಅಷ್ಟು ಸಲಿಗೆ ಇಲ್ಲ ಅಂದ್ರೂ ಕೂಡ, ಅಥವಾ ಅಷ್ಟು ಒಂದು ಒಡನಾಟ ಇಲ್ಲ ಅಂತಂದ್ರೂ ಕೂಡ, ಡಿ ಕೆ ಶಿವಕುಮಾರ್ ಅವರು ಇವರನ್ನ ಒಂದು ಹೆಗಲು ಮೇಲೆ ಕೈ ಹಾಕಿ ಮಾತನಾಡುವಂತ ಒಂದು ವಿಡಿಯೋಗಳೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಅಂದ್ರೆ ಒಳಗೆ ಏನೇ ವೈಮನಸ್ಸಿದ್ರೂ ಕೂಡ ಮೇಲೆ ಮಾತ್ರ ಅವರಿಬ್ರು ಚೆನ್ನಾಗೇ ಇದ್ರು. ಆದರೆ ಸಿದ್ದರಾಮಯ್ಯರ ಜೊತೆ ತನ್ನ ಶಿಷ್ಯ ಅಂತಲೇ ಅವರು ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ರು. ಅಂದರೆ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. JDS ಅಲ್ಲಿ ಜಮೀರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಅವನು ಲಾಯಲ್ಟಿ ಆಗಿದ್ದ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಅಲ್ಲಿನ ಪಕ್ಷಕ್ಕೆ ಅವನು ಲಾಯಲ್ಟಿ ಆಗಿದ್ದಾನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟನ್ನು ಮಾಡಿದರು. ಅಂದರೆ ಸಿದ್ದರಾಮಯ್ಯನವರು ಜಮೀರ್ ಅವ್ರ ಮೇಲೆ ಅಷ್ಟು ಗೌರವ ಇಟ್ಕೊಂಡಿದ್ರು. ಆದರೆ ದಾವಣಗೆರೆ ಬೈ ಎಲೆಕ್ಷನಲ್ಲಿ ಯಾವಾಗ ಅವರು ಕಂಪ್ಲೀಟಾಗಿ ಬೇರೆ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಯ್ತಲ್ಲ, ಸೊ ಅಲ್ಲಿಂದ ಸಿದ್ದರಾಮಯ್ಯನವರು ಜಮೀರ್ ಅವರ ಮೇಲೆ ಸಾಕಷ್ಟು ಆ ಮುನಿಸನ್ನು ಈಗ ಮಾಡ್ಕೊಂಡಿರೋದು. ಇವರಿಬ್ಬರ ಮುನಿಸು ಅಂದರೆ ಸಿದ್ದರಾಮಯ್ಯ ಹಾಗೂ ಜಮೀರ್ ಅವರ ಮುನಿಸು ಇದು ಹಿಂಗೆ ಮುಂದುವರಿಯುತ್ತಾ ಅಥವಾ ಬಗೆಹರಿಯುತ್ತಾ, ಅಥವಾ ಸಿದ್ದರಾಮಯ್ಯ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾರ ಗೊತ್ತಿಲ್ಲ. ಆದರೆ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಾಫ್ಟ್ ಕಾರ್ನರ್ ತೋರಿಸಿಲ್ಲ ಅಂತೇಳಿ, ಒಂದು ವೇಳೆ ಏನಾರು ಇತ್ತು ಅಂತಂದರೆ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಅಂತಂತೇಳಿ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ಕೇಂದ್ರದ ನಾಯಕರುಗಳು ಅಂದರೆ ಕಾಂಗ್ರೆಸ್ನ ನಾಯಕರುಗಳು ಜಮೀರ್ ಅವರ ಮೇಲೆ ಏನು ಒಂದು ಕೃಪಾ ಕಟಾಕ್ಷವನ್ನು ತೋರಿಸ್ತಾರಾ ಇಲ್ವಾ ಅನ್ನೋದು ಕೂಡ ಕಾದುಬಿಡಬೇಕಾಗಿದೆ. ಒಟ್ಟಾರೆಯಾಗಿ ಜಮೀರ್ ಅವರು ಈಗ ಸದ್ಯಕ್ಕೆ ಅವರೇ ಅವರ ಒಂದು ಭವಿಷ್ಯಕ್ಕೆ ಕುತ್ತನ್ನು ತಂದುಕೊಂಡಿದ್ದಾರೆ ಅಂತಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.